ಬಟ್ ಸ್ಲೈಟ್ ಚೇಂಜಸ್ ಅಂತೂ ಗೊತ್ತಾಗುತ್ತಾ ಇವಾಗ ಭೂಮಿಯಲ್ಲಿ ಸ್ಲೈಟ್ ಚೇಂಜಸ್ ಆಗುವಂತದ್ದು ಟೆಂಪರೇಚರ್ ಅಲ್ಲಿ ಗಮನಿಸಬಹುದಾ ನಾವು? ಅರ್ಥ ಆಗಿಲ್ಲ. ರಾತ್ರಿ ಹೊತ್ತಿನಲ್ಲಿ ಇವಾಗ ಸಾಮಾನ್ಯ ಚಂದ್ರ ಅಂತ ಹೇಳಿದ್ರೆ ಹೊರಗಡೆ ಹೋದ್ರೆ ತಂಪಾಗಿರುತ್ತೆ, ಬಟ್ ಇವತ್ತಿನ ದಿನ ಏನಾದ್ರೂ ಸ್ಲೈಟ್ ಚೇಂಜಸ್ ಗಳಿರ್ಬೋದಾ? ಇಲ್ಲ, ಏನೋ ಅಷ್ಟೊಂದೇನು ಆಗಲ್ಲ. ನಮಗೆ ಮೂನ್ ಇಂದ ಟೆಂಪರೇಚರ್ ವೇರಿಯೇಷನ್ ಏನೂ ಆಗಲ್ಲ. ದ ಓನ್ಲಿ ಸೋರ್ಸ್ ಆಫ್ ಟೆಂಪರೇಚರ್ ವೇರಿಯೇಷನ್ ದಟ್ ವಿ ಸಿ ಇಸ್ ಫ್ರಮ್ ದ ಲೈಟ್. ಓಕೆ, ಸನ್. ಓಕೆ, ಮೂನ್ ಇಸ್ ಓನ್ಲಿ ರಿಫ್ಲೆಕ್ಟಿಂಗ್ ದ ಲೈಟ್. ಆಯ್ತಾ? ಇಟ್ ಈಸ್ ಓನ್ಲಿ ಇಲ್ಯುಮಿನೇಟಿಂಗ್. ಸೊ ಒಂದು ಅರ್ಥ ಮಾಡ್ಕೊಳ್ಳಿ, ಇಲ್ಯುಮಿನೇಷನ್ ಬೇರೆ, ಟ್ರಾನ್ಸ್ಫರಿಂಗ್ ಆಫ್ ಹೀಟ್ ಬೇರೆ. ಹೀಟ್ಗೆ ದ ಓನ್ಲಿ ರೀಸನ್ ಇಸ್ ಸನ್. ಸೊ ಭೂಮಿ ಸೂರ್ಯನ್ ತುಂಬ ಹತ್ರನೂ ಇಲ್ಲ, ತುಂಬ ದೂರನೂ ಇಲ್ಲ. ಸೊ ವಿ ಆರ್ ಇನ್ ದ ರೀಜನ್ ಕಾಲ್ಡ್ ಆಸ್ ಗೋಲ್ಡಿಲಾಕ್ ಝೋನ್ ಅಂತ ಹೇಳ್ತೀವಿ, ಆರ್ ಹ್ಯಾಬಿಟಬಲ್ ಝೋನ್ ಅಂತ ಹೇಳ್ತೀವಿ. ಸೊ ನಾವು ಈಗ ಫಾರ್ ಎಕ್ಸಾಂಪಲ್ ನಮಗೆ ಥಂಡಿ ಆಗ್ತಾ ಇದೆ ಅಂದರೆ ಏನು ಮಾಡ್ಕೊತೀವಿ, ಒಂದು ಹೀಟರ್ ಅಥವಾ ಒಂದು ಬೆಂಕಿನ ಹಾಕೋತೀವಿ. ಬೆಂಕಿ ತುಂಬ ಹತ್ರ ಕೂತ್ಕೊಂಡ್ರೆ ಮೈ ಸುಡುತ್ತೆ, ಬೆಂಕಿಯಿಂದ ತುಂಬ ದೂರ ಕೂತ್ಕೊಂಡ್ರೆ ಥಂಡಿ ಆಗುತ್ತೆ. But at certain distance, the temperature is also not pinching. At the same time, it is not cool, too cool also. Okay. So that is called as habitable zone. So this habitable zone is only because of sun. Aita, not because of moon. There's nothing with temperature. ಈಗ ಸೂರ್ಯನ ಬೆಳಕು ಭೂಮಿ ಮೇಲೆ ಚಂದ್ರನ ಮೇಲೆ ಬಿದ್ದು ಚಂದ್ರ ಹೀಟ್ ಅಪ್ ಆಗಿ ಆ ಹೀಟ್ ನಮಗೆ ಬರುತ್ತೆ? ನೋ, there is no relationship at all. So illumination ಆಗ್ತಾ ಇದೆ. ಟೈಡ್ಸ್, ಎಸ್, ಟೈಡ್ಸ್ ಹಾಗೆ ಆಗುತ್ತೆ. ಸೊ ಟೈಡ್ಸ್ಗೂ ಅದಕ್ಕೂ ಸಂಬಂಧ ಇಲ್ಲ. ಓಕೆ, ಟೈಡ್ಸ್ಗೂ ಟೆಂಪರೇಚರ್ಗೂ ಸಂಬಂಧ ಇಲ್ಲ. ರೈಟ್ ರೈಟ್. ಈಗ ನೀವು ಇದನ್ನ ಸಾಮಾನ್ಯ ಭಾಷೆಯಲ್ಲಿ ಜನಗಳಿಗೆ ಅರ್ಥ ಆಗಂಗೆ ಹೇಳಬೇಕು ಅಂದರೆ, ಒಬ್ಬ ಮನುಷ್ಯನಿಗೆ ಚಳಿಯಾದಾಗ ರಗ್ಗು ಅಥವಾ ಬೆಡ್ಶೀಟನ್ನು ಹೊಚ್ಕೊಂಡ್ರೆ ಹೇಗೆ ಒಳಗಿರ್ಬೇಕಾದ್ರೆ ನಮಗೆ ಬೆಚ್ಚಗೆ ಅನ್ಸುತ್ತೆ, ಹೊರಗಡೆ ತಣ್ಣಗಿದ್ರು ನಮಗೆ ಬೆಚ್ಚಗೆ ಅನ್ಸುತ್ತೆ, ಆ ರೀತಿ ನೀವು ಭೂಮಿಯ ಸುತ್ತ ಇರುವಂಥ ವಾತಾವರಣನ ಆ ಬೆಡ್ಶೀಟ್ಗೆ ಅಥವಾ ರಗ್ಗಿಗೆ ನೀವು ಹೋಲಿಕೆ ಮಾಡ್ಬೋದು. ಅದು ದಪ್ಪ ಆದಷ್ಟು ನಮಗೆ ಒಳಗಡೆ ಹೀಟನ್ನು ಹಿಡಿದಿಟ್ಕೊಂಡಿರುತ್ತೆ, ಅದು ತೆಳುವಾದಷ್ಟು ನಮಗೆ ನಮ್ಮ ಬಾಡಿಯಲ್ಲಿರೋ ಹೀಟೆಲ್ಲ ಎವಾಪ್ರೇಟ್ ಆಗ್ತಾ ಇರುತ್ತೆ. ಸೊ ಇವಾಗ ನಮ್ಮ ಬಾಡಿನ ಚಂದ್ರ ಅಂತ ತೊಗೊಂಡ್ರೆ ಅದಕ್ಕೆ ಮೇಲೆ ಬೆಡ್ಶೀಟ್ ಥರ ಏನೂ ಇಲ್ಲ, ಏನು ಗಾಳಿ ವಾತಾವರಣದ ಏನೂ ಇಲ್ಲ. ಅದಕ್ಕೇನಾಗುತ್ತೆ, ಟೆಂಪ್ರೇಚರು ಸೂರ್ಯನ ಬೆಳಕು ಬಿದ್ದಾಗ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ, ಸೂರ್ಯನ ಬೆಳಕು ಹೋದಾಗ ಕತ್ಲಾದಾಗ ಟೆಂಪ್ರೇಚರ್ ಸಡನ್ನಾಗಿ ಕಮ್ಮಿ ಆಗುತ್ತೆ. ಸೊ ಈ ಎಕ್ಸ್ಟ್ರೀಮ್ಸ್ ಇದೆಯಲ್ಲ, ಚಂದ್ರನ ಮೇಲೆ -175 ಟು +175 ಹೋಗುತ್ತೆ ಟೆಂಪ್ರೇಚರ್. 175 ಪಾಸಿಟಿವ್ 175 ಡಿಗ್ರೀಸ್ ಅಂದರೆ ಎಷ್ಟೋ ಪದಾರ್ಥಗಳು ಕರಗು ಹೋಗುತ್ತೆ, ಆ ರೀತಿ ಅದು. ಆಯಿತಾ? ತುಂಬ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ. ಸೊ -175 ಅಂದರೆ ಫ್ರೀಸ್ ಆಗೋಗುತ್ತೆ. ನಾವೇನಾದರೂ ಮನುಷ್ಯರು -175 ಹೊತ್ತಂದ್ರೆ ಕ್ರಿಸ್ಟಲ್ ಹಿಂಗೆ ಹೊಡೆದ್ರೆ ಒಡೆದೋಗುತ್ತೆ, ಅಷ್ಟು ಫ್ರೀಸ್ ಆಗೋಗ್ತೀವಿ. ಸೊ ಆ ವೇರಿಯೇಷನ್ ಏನಕ್ಕೆ ಆಗ್ತಾ ಇದೆ ಅಂದರೆ ಇದಕ್ಕೆ ಏನು ವಾತಾವರಣದಿಲ್ಲ. ಅದೇ ಶುಕ್ರನ ಮೇಲೆ ತುಂಬ ತುಂಬ ದಪ್ಪದ ಒಂದು ಕಾರ್ಬನ್ ಡೈಆಕ್ಸೈಡ್ದು ಪದರ ಇದೆ. ಅದಕ್ಕೋಸ್ಕರ ಶುಕ್ರನ ಮೇಲೆ ಹೆಚ್ಚು ಕಮ್ಮಿ 200-220 ಡಿಗ್ರಿ ತನಕ ಹೋಗುತ್ತೆ ಟೆಂಪ್ರೇಚರ್, ಬೆಳಗ್ಗೆ ಇರಲಿ ರಾತ್ರಿ ಇರಲಿ. ಸೊ ಅದು ಏನಕ್ಕೆ ಅಂದರೆ ಆ ಒಂದು ರಗ್ ಹೊತ್ಕೊಂಡು ಮಲಗಿದಾಗ ಹೆಂಗೆ ಬೆಚ್ಚಗಿರುತ್ತೆ ಆ ಥರ ಶುಕ್ರ ಬೆಚ್ಚಗಿದ್ದಾನೆ, ಅದಕ್ಕೋಸ್ಕರ. ಎಸ್ ಗುರುಗಳೇ, ನಿಮಗೆ ಕೇಳ್ಬೇಕು ನಾನು, ಈ ಟ್ರೆಂಡಿಂಗ್ ಟಾಪಿಕ್ ಬಗ್ಗೆ ತುಂಬಾ ಚೆನ್ನಾಗಿ ಮಾತನಾಡ್ತೀರಾ. ಇವಾಗ ಟ್ರೆಂಡಿಂಗ್ ಅಲ್ಲಿರೋದು ಮ್ಯಾನಿಫೆಸ್ಟೇಷನ್. ಫುಲ್ ಮುಂದಿನ ಹೀಗೆ ವಾಟರ್ ಅನ್ನ ಹಿಡ್ಕೊಂಡು ಚಂದ್ರನ್ ಮುಂದೆ ನಿಂತು ಮ್ಯಾನಿಫೆಸ್ಟ್ ಮಾಡಿ ಆಮೇಲೆ ಒಂದ್ 2 ಗಂಟೆನೋ ಅದೇ ರೀತಿ ಈ ತರ ಗ್ಲಾಸ್ ವಾಟರ್ ಅನ್ನ ಇಟ್ಟು ಆಮೇಲೆ ಮತ್ತೆ ವಾಪಸ್ ಹೋಗಿ ನನ್ನ ಇಷ್ಟ ಎಲ್ಲ ಸಿದ್ಧಿ ಆಯ್ತು ಅನ್ನೋ ರೀತಿಯಾಗಿ ಮತ್ತೆ ಅದನ್ನ ಕುಡಿಯೋದು. ಈ ಗ್ರಹಣ ಟೈಮಲ್ಲಿ ಇದನ್ನ ಮಾಡ್ಬೋದಾ? ಬಿಕಾಸ್ ಮ್ಯಾನಿಫೆಸ್ಟೇಷನ್ ಈಸ್ ಇನ್ ಟ್ರೆಂಡ್. ಡೆಫಿನೆಟ್ಲಿ ಮಾಡ್ಬೋದು. ಸಿ, ಇವತ್ತು ಎಲೆಕ್ಟ್ರಿಸಿಟಿ ಎಲ್ಲ ಇಲ್ಲಿ ಓಡ್ತಾ ಇರೋದು ನೀರಿಂದನೇ ತಾನೆ, ಬಿಕಾಸ್ ಆಫ್ ದಿ ಫೋರ್ಸ್ ವಿಚ್ ಫಾಲ್ಸ್. ಕರೆಕ್ಟ್ ಅಲ್ವಾ? ಆಮೇಲೆ ಗಾಳಿಯಿಂದ ಅದು ವಿಂಡ್ ಪವರ್ ಬೇರೆ. ಈಗ ಸದ್ಯಕ್ಕೆ ನಾವು ಎಲ್ಲ ಸೋಲಾರ್, ಆಲ್ ದಿ ಪಂಚಭೂತಗಳ ಎನರ್ಜಿ ಸೆಂಟರ್ಸೇ ಅಲ್ವಾ? ಸೊ ಇದು ಎನರ್ಜಿ ಸೆಂಟರ್. ನಾನು ಇಲ್ಲಿ ಬರ್ತಾ ಇದ್ದೀನಿ, ಈ ಎನರ್ಜಿ ಸೆಂಟರ್ಗೆ ಬರ್ತಾ ಇದ್ದೀನಿ. ಆಲ್ ದಿ ಪಂಚಭೂತಾಸ್ ಅಂತ ಹೇಳಿದ್ರೆ ಎನರ್ಜಿ ಸೆಂಟರ್ಸೇ. ಸೊ ಈ ವಾಟ್ರಲ್ಲಿ ಇರ್ತಕ್ಕಂಥ 2 ಕೆಮಿಕಲ್ ಕಾಂಪೋಸಿಷನ್ ಎಲ್ಲರಿಗೂ ಗೊತ್ತು, ಹೈಡ್ರೋಜನ್ನು ಮತ್ತು ಆಕ್ಸಿಜನ್ನು. ಇವತ್ತು ಹೈಡ್ರೋಜನ್ ಫ್ಯೂಯಲ್ ಕಂಡುಹಿಡಿದಿದ್ದಾರೆ ಕಾರ್ಗೆ. ಹೈಡ್ರೋಜನ್ ಫ್ಯೂಯಲಿಂದ ನಮಗೆ ವಾತಾವರಣದಲ್ಲಿ ಆಕ್ಸಿಜನ್ ಲಿಬರೇಟ್ ಆಗ್ತಾ ಇದೆ, ದಿ ಪ್ರೋಸೆಸ್. ಸೊ ಅಲ್ಲಿ ಮೆಕ್ಯಾನಿಕಲ್ ಪ್ರೋಸೆಸ್ ಇದೆ, ಇಲ್ಲಿ ನಮಗೆ ಮೆಕ್ಯಾನಿಕಲ್ ಪ್ರೋಸೆಸ್ ಮಾಡೋಕ್ಕಾಗಲ್ಲ. ಸೊ ವಿ ಕ್ಯಾನ್ ಓನ್ಲಿ ಹ್ಯಾವ್ ದಿ ಎಮೋಷ್ನಲ್ ಪ್ರೋಸೆಸ್. ಎಮೋಷ್ನಲ್ ಪ್ರೋಸೆಸ್. ಇವಾಗ ಯಾರಾದರೂ ಬಂದರೆ ತುಂಬ ಟೆನ್ಷನಲ್ಲಿ ಬಂದಾಗ ಫಸ್ಟ್ ಮನೆಗೆ ಬಂದಿದ ತಕ್ಷಣ ನಾವು ನೀರು ಕೊಡ್ತೀವಿ, ಫಸ್ಟು ನೀರು ತೊಗೊಳಪ್ಪ ಅಂತ. ದಟ್ ಸೂತಸ್ ಅವರ್ ಎಮೋಷ್ನಲ್ ಆ್ಯಂಡ್ ಸ್ಟ್ರೆಸ್ಫುಲ್ ಲೆವೆಲ್. ಸೊ ಹೌ ಡಸ್ ವಾಟರ್ ಎಫೆಕ್ಟ್ ದಟ್? ನಮ್ಮ ಸ್ಟ್ರೆಸ್ನ ಹೆಂಗೆ ಕಮ್ಮಿ ಮಾಡುತ್ತೆ?
ಮತ್ತು ನಮ್ಮ ಎಂಟೈರ್ ಬಾಡಿ ಈಸ್ ಮೇಡ್ ಅಪ್ ಆಫ್ 70% ಆಫ್ ವಾಟರ್ ಅಂತಲೇ ಕರಿತೀವಿ. ಆ್ಯಕ್ಚುಲಿ ಬ್ಲಡ್ ಇರೋದು, ಎಲ್ಲಿ ಚುಚ್ಚಿದ್ರು ನೀರು ಬರೋಲ್ಲ, ಬ್ಲಡ್ ಬರುತ್ತೆ ಇಲ್ಲಿ ಕಣ್ಣಲ್ಲಿ ಬಿಟ್ಟರೆ. ಸೊ ಬಟ್ ಸೈನ್ಸ್ ಹೇಳುತ್ತೆ ಎಂಟೈರ್ ಬಾಡಿ ಈಸ್ ಮೇಡ್ ಅಪ್ ಆಫ್ ವಾಟರ್ ಅಂತ ಕರಿತೀವಿ. ಸೊ ವಾಟರ್ ಅಂದರೆ ಆ ಬ್ಲಡ್ದು ಕನ್ವರ್ಷನ್ ಮಾಡಿ ಮಾಡ್ತಾರೆ. ಸೊ ಇಲ್ಲಿ ವಾಟರ್ ಅಂತ ನಾವು ತೊಗೊಂಡಾಗ ಮ್ಯಾನಿಫೆಸ್ಟೇಷನ್ ಮಾಡ್ತೀವಿ ವಾಟರ್ಗೆ, ಯಾಕಂದರೆ ವಿ ಆರ್ ಚಾರ್ಜಿಂಗ್ ಇಟ್. ಇವತ್ತು ನಾವು ಸೈನ್ಸ್ ಲ್ಯಾಬೊರೇಟ್ರಿಲಿ ನೀವು ಹೋದರೆ ವಾಟರ್ ಇಲ್ಲದೆ ಏನು ಎಕ್ಸ್ಪೆರಿಮೆಂಟ್ ನಡೀತಾ ಇದೆ, ಜಸ್ಟ್ ಚೆಕ್. ವಾಟರ್ ಇಲ್ಲದೆ ಏನು ಎಕ್ಸ್ಪೆರಿಮೆಂಟ್ ನಡೀತಾ ಇದೆ. ವಾಟ್ರನ್ನ ಬಾಯ್ಲ್ ಮಾಡಿದಾಗ ಅದು ಸ್ಟೀಮ್ ಇಂಜಿನ್ ಕಂಡುಹಿಡಿದಿದ್ದೇ ವಾಟ್ರಿಂದ ಇವತ್ತು. ಸೊ ಅಲ್ಲಿ ಮ್ಯಾನಿಫೆಸ್ಟ್ ಆಗಿಲ್ವಾ? ಸೊ ಮಟೀರಿಯಲ್ ಲೆವೆಲಲ್ಲಿ ಮ್ಯಾನಿಫೆಸ್ಟೇಷನ್ ಆಗ್ತಕ್ಕಂಥದ್ದು ಅದು ನಮಗೆ ಕಣ್ಣಿಗೆ ಕಾಣುತ್ತೆ. ಎಮೋಷನಲ್ ಲೆವೆಲಲ್ಲಿ ಮ್ಯಾನಿಫೆಸ್ಟೇಷನ್ ಮಾಡಬೇಕಂದ್ರೆ ವಿ ಹ್ಯಾವ್ ಟು ಮ್ಯಾನಿಫೆಸ್ಟ್ ಇಟ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಇಟ್ ಅವರ್ ಸೆಲ್ಫ್. ಅಂಡ್ ಫುಲ್ ಮೂನ್ ಈ ಮ್ಯಾನಿಫೆಸ್ಟೇಷನ್ ಬಹಳ ಆತ್ಮೀಯ, ಆ ದಿನ ಮಾಡ್ತಾರೆ ಅನ್ನುವಂಥದ್ದು. ನಾನು ಅವಾಗಲೇ ಹೇಳಿದಂಗೆ 3 ಎನರ್ಜೀಸ್ ಅಲೈನ್ ಒಂದೇ ಕಡೆ ಆಗಿರುತ್ತಲ್ಲ. ಸೊ ಸೂರ್ಯನ ಕಿರಣಗಳು ಕಂಪ್ಲೀಟ್ ಆಗಿ ಚಂದ್ರನ ಮೇಲೆ ಬಿದ್ದಾಗ ವೈಟ್ ಕಲರ್ ಬಂದಿದೆ. ಇವಾಗಲೇ ರೆಡ್ ಯಾಕೆ ಬಂತು, ಈಗ ಬ್ಲೂ ಯಾಕೆ ಬಂತು? ನೀರಿಟ್ಕೊಂಡು ಮ್ಯಾನಿಫೆಸ್ಟ್ ಮಾಡಬಹುದಾ ಅಂತ. ಅದ್ರ ಜೊತೆಗೆ ನಮ್ಮ ಒಂದಷ್ಟು ಗ್ರಾಮಾಂತರದ ವೀಕ್ಷಕರು ನೋಡೋದು ಮ್ಯಾನಿಫೆಸ್ಟ್ ಅಂದ್ರೆ ಏನು ಅಂತ ಸ್ವಲ್ಪ ನಮ್ಮ ಹಳ್ಳಿ ಜನರಿಗೂ ಗೊತ್ತಾಗೋ ತರ ಹೇಳಿ. ಸಂಕಲ್ಪ, ಸಂಕಲ್ಪ, ಓಕೆ ಆಯ್ತು. ಆ ಸಂಕಲ್ಪ ಅಂತ, ಈಗ ಸಂಕಲ್ಪ ಅಂತಂತಂದ್ರೆ ಈಗ ಇಟ್ ಈಸ್ ಎ ಮೋಟಿವೇಶನ್ ಅಂತ ಕರಿತೀವಿ. ಮ್ಯಾನಿಫೆಸ್ಟೇಷನ್ ದಿ ಇನ್ನೊಂದು ರೂಪನೇ ಮೋಟಿವೇಶನ್. ನಾನು ಓದ್ತೀನಿ ಅಂತ 50 ಸತಿ ಹೇಳಿದ್ರೆ ಅದು ಒಂದು ಪೀರಿಯಡ್ ಆಫ್ ಟೈಮ್ ಬುಕ್ ತೊಗೊಂಡು ಓದ್ಬಿಡ್ತೀವಿ. ಬಿಕಾಸ್ ಯು ಆರ್ ಟ್ರೈನಿಂಗ್ ದಿ ಮೈಂಡ್. ಮ್ಯಾನಿಫೆಸ್ಟೇಷನ್ ಮೀನ್ಸ್ ಟ್ರೈನಿಂಗ್ ಅಂತ ಕರಿತೀವಿ. ಆ ಟ್ರೈನಿಂಗ್ ಹಿಂದೆ ಇರ್ತಕ್ಕಂಥದ್ದು ಮೋಟಿವೇಶನ್ ಅಂತ ಕರಿತೀವಿ. ವೆನ್ ದೇರ್ ಇಸ್ ಟ್ರೈನಿಂಗ್ ಅಂಡ್ ಮೋಟಿವೇಶನ್ ದೇರ್ ಇಸ್ ಮ್ಯಾನಿಫೆಸ್ಟೇಷನ್. ಆದರೆ ಮ್ಯಾನಿಫೆಸ್ಟೇಷನ್ ಹ್ಯಾಸ್ ಗಾಟ್ ಎ ಬೌಂಡ್ರಿ. ನಾನು ನೀರಿಟ್ಕೊಂಡು ಆಡಿ ಅಂದರೆ ಆಡಿ ಸಿಗಲ್ಲ ಅಲ್ವಾ? ಅದನ್ನು ಮ್ಯಾನಿಫೆಸ್ಟೇಷನ್ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾರೆ. ಈಗ ನಾಳೆ ಒಂದು 2 ಕೋಟಿ ಬರಲಿ, ವೆನ್ ನಮ್ಮದು ಪರ್ವ್ಯೂ ಅಂತ ಇರುತ್ತೆ, ವಿತಿನ್ ದಟ್ ಪರ್ವ್ಯೂ ಮ್ಯಾನಿಫೆಸ್ಟ್ ಮಾಡಿದ್ರೆ ದಟ್ ಶೋಸ್ ಅವರ್ ಮೆಂಟಲ್ ಸ್ಟ್ರೆಂತ್. ಅರ್ಥ ಆಯ್ತಲ್ವಾ? ಈಗ ಯಾರಿಗೆ ಆ ಮೆಂಟಲ್ ಸ್ಟ್ರೆಂತ್ ಕೆಪಾಸಿಟಿ ಇರುತ್ತೋ ಆ ಲೆವೆಲ್ಗೆ ಮ್ಯಾನಿಫೆಸ್ಟೇಷನ್ನು ಸಂಕಲ್ಪ ಮಾಡೋದೇ ಟು ರೀಚ್ ಎ ಗೋಲ್ ವಿಚ್ ಇಸ್ ಅಚೀವಬಲ್. ಹೌದು, ವಿತ್ ಎಫರ್ಟ್ ಇದ್ದೇ ಇರುತ್ತೆ. ಸೊ ಮ್ಯಾನಿಫೆಸ್ಟೇಷನ್ ಮಾಡಬೇಕು. ಇವತ್ತು ಚಂದ್ರಗ್ರಹಣ ಇದೆ, ಮಂತ್ರಪಠನೆ ಮಾಡಬೇಕು ಅಂತಂದರೆ ಮ್ಯಾನಿಫೆಸ್ಟೇಷನ್ದೇ ಅದೆಲ್ಲನೂ. ಇವತ್ತೇನು ನೀವು ಸಂಕಲ್ಪ ಮಾಡಿದ್ರೋ, ಯಾಕೋ ನನಗೆ ಆರೋಗ್ಯ ಸರಿ ಇಲ್ಲ, ಕುತ್ಕೊಂಡು ನಾನು ತಣ್ಣೀರಲ್ಲಿ ಕುತ್ಕೊಂಡೆಲ್ಲ ಇವತ್ತೆಲ್ಲ ಮಂತ್ರ ಜಾಸ್ತಿ ಹೇಳ್ತೀನಿ, ಎಂಟೈರ್ ಬಾಡಿ ಮೈಂಡ್ ಸೋಲ್ ಎಲ್ಲ ನನಗೆ ಎನರ್ಜಿ ಬರಲಿ ಅಂತ ಹೇಳಿ ಮಂತ್ರಗಳನ್ನ ಮಾಡ್ಕೊಳ್ಳೋದು ನಮ್ಮ ಕ್ಲೀನ್ಸಿಂಗ್ ಆ್ಯಕ್ಟಿವಿಟಿ. ಯಾಕೆ ಇವತ್ತೆಲ್ಲರೂ ಯೋಗ ಹೋಗ್ತಾ ಇದ್ದಾರೆ ಬೆಳಿಗ್ಗೆ ಎದ್ದು? ಎಮೋಷ್ನಲ್ ಡಿಸ್ಟರ್ಬೆನ್ಸ್ ಆಗಿದ್ದಾರೆ. ಯೋಗ ಮಾಡಿದಾಗ ನಿಮಗೆ ಬ್ರೆತ್ ಕಂಟ್ರೋಲ್ ಬರುತ್ತೆ. ಲೆಫ್ಟ್ ನಾಸ್ಟ್ರಲಿಂದ ರೈಟ್ ನಾಸ್ಟ್ರಲ್. ಸೊ ವಿಲ್ ಹ್ಯಾವ್ ಎ ಈಕ್ವಿಲಿಬ್ರಿಯಮ್, ಒಂದು ನಾರ್ಮಲ್ ಸ್ಟೇಟ್ಗೆ. ಚಂದ್ರನಾಡಿ ಅಂತ ಕರೀತಾರೆ, ಸೂರ್ಯನಾಡಿ ಅಂತ ಕರೀತಾರೆ. ಅಲ್ಲೂ ಸೂರ್ಯ ಚಂದ್ರ ಅಂತಲೇ ಯೂಸ್ ಮಾಡಿದ್ದಾರೆ ಬ್ರೆತ್ತಲ್ಲೂ ಕೂಡ. ಸೊ ನಾವು ಯಾವುದೇ ಟೈಮ್ ನೋಡಿದಾಗ ನೀವು ಬ್ರೆತ್ನ ಚೆಕ್ ಮಾಡ್ಕೊಳ್ಳಿ, ಯಾವುದಾದ್ರು ಒಂದು ನಾಡಿಲೇ ಇರುತ್ತೆ. ಯು ಜಸ್ಟ್ ಚೆಕ್ ಯುವರ್ ನಾಸ್ಟ್ರಲ್ಸ್. ಇವಾಗ ಯಾವುದಾದ್ರು ಒಂದರಲ್ಲಿ ಮಾತ್ರ ನಾವು ಯಾವಾಗಲೂ ಉಸಿರಾಡ್ತಾ ಇರ್ತೀವಿ. ಸೊ ಅದನ್ನು ಯಾವಾಗಲೂ ಕೂಡ ಆ ಕೋಲ್ಡು ಮತ್ತು ಹೀಟ್ ನಮ್ಮ ಬಾಡಿಯೊಳಗೆ ಇರತಕ್ಕಂಥದ್ದನ್ನು ಯೋಗ ಏನು ಹೇಳುತ್ತೆ, ಅದು ಒಂದು ಸ್ಟೇಜಿಗೆ ತೊಗೊಂಬರ್ಬೇಕು. ಯಾವಾಗಲೂ ಬಾಡಿಯಲ್ಲಿ ಚಂದ್ರನದೇ ಜಾಸ್ತಿ ಹೋಗ್ತಾ ಇದ್ದಾಗ ಜಸ್ಟ್ ಬೈ ನಾವು ಬ್ರೆತ್ ಯಾವ ಕಡೆ ತೊಗೊಳ್ತಾ ಇದ್ದೀವಿ ಅಲ್ಲೇ ಈ ಬಾಡಿ ಕೋಲ್ಡ್ ಬಾಡಿನ ಹೀಟ್ ಬಾಡಿನ ಗೊತ್ತಾಗುತ್ತೆ. ಆ ಕೋಲ್ಡ್ ವೇವು ಹೀಟ್ ವೇವು ಒಂದೇ ಕಡೆ ತೊಗೊಂಬಂದರೆ ಅದನ್ನು ಇನ್ ಆ್ಯಂಡ್ ಯಾಂಗ್ ಎನರ್ಜಿ ಅಂತ ಕರಿತೀವಿ. ಆ ವೈಟು ಮತ್ತು ಬ್ಲ್ಯಾಕ್ ಎನರ್ಜಿ. ಇವತ್ತು ಗ್ರಹಣ ಕಾಲದಲ್ಲೆಲ್ಲ ನಾವು ನೋಡಿದಾಗ ಸೊ ಇದೆಲ್ಲ ಎನರ್ಜಿ ಸೆಂಟರ್ಸೇ. ಇನ್ ಆ್ಯಂಡ್ ಯಾಂಗ್ ಎನರ್ಜಿ. ಇವತ್ತೇನು ಕಪ್ಪಿತ್ತು ಅಂತ ಅವಾಗಲೇ ಹೇಳಿದ್ರಿ, ಅದು ಯಾವಾಗ ಅಮಾವಾಸ್ಯೆ ಬಂದಾಗ ಕಪ್ಪಾಗುತ್ತೆ ಅಥವಾ ಕಂಪ್ಲೀಟ್ ಡಾರ್ಕ್ನೆಸ್ ಆದಾಗ ಬ್ಲ್ಯಾಕ್ ಆಗುತ್ತೆ. ಮತ್ತೆ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ದಿ ವೈಟ್ ಅಂದಾಗ ಒಂದು ತಿಳ್ಕೊಬೇಕು, ಮೂನ್ ಸೈಕಲ್ 28 ಡೇಸ್. ಮೂನ್ದು ಸೈಕಲ್ 28 ಡೇಸ್ ಅಂದರೆ ಎಲ್ಲಿಂದ ಎಲ್ಲಿ? ಅಮಾವಾಸ್ಯದಿಂದ ಹುಣ್ಣಿಮೆ ಮತ್ತೆ ಅಮಾವಾಸ್ಯೆ. ಆ 28 ಡೇಸ್ ಸೈಕಲ್ಲು 3 ಅವರ್ಸಲ್ಲಿ ಆಗ್ತಾಯಿದೆ ಇವಾಗ. ಅರ್ಥ ಮಾಡ್ಕೊಳ್ಳಿ. ವಾಟ್ ವಿ ಆ್ಯಕ್ಚುಲಿ ಸಿ ದಿ ಸೈಕಲ್ ವಿಲ್ ಮ್ಯಾನಿಫೆಸ್ಟ್ ಇನ್ 3 ಅವರ್ಸ್. ಅಂದರೆ ನಾವು ಆ ಫೇಸಸ್ ಆಫ್ ಮೂನ್ ಅಂತ ಕರಿತೀವಲ್ಲ, ಆ ಫೇಸಸ್ ಆಫ್ ಮೂನು 3.5 ಅವರ್ಸ್ ಒಳಗಡೆ ಆಗ್ತಾ ಇದೆ. ಹಾಗಾದ್ರೆ ನೀವು ಹೇಳೋ ಪ್ರಕಾರ ಸಂಕಲ್ಪಕ್ಕೆ ಇದು ಪವರ್ಫುಲ್ ಡೇ ಅಂತ. ಕರೆಕ್ಟ್, ಅಲ್ಲಿಗೆ ಬಂದ್ರಿ ನೀವು. ವೆಂದಿ ಈಗ ನೀವು ರೆವಲ್ಯೂಷನ್ ಮತ್ತು ರೊಟೇಷನ್ ಮಾತಾಡಿದಾಗ 2 ಥಿಯರೀಸ್ ಇರುತ್ತೆ. ರೆವಲ್ಯೂಷನ್ ಅಂತಂದರೆ ಎಂಟೈರ್ ಝೋಡಿಯಾಕ್ನ ಮುಗಿಸ್ಕೊಂಬರೋಕ್ಕೆ 360 ಡೇಸ್ ಬೇಕು. ಬಟ್ ಅರ್ತ್ ಟೇಕ್ಸ್ 24 ಅವರ್ಸ್ ಟು ಮ್ಯಾನಿಫೆಸ್ಟ್ ದಿ ಎಂಟೈರ್ 12 ರಾಶೀಸ್ ಆರ್ 12 ಇರೀಸ್. ಯಾಕಂದರೆ ರೊಟೇಷನ್ ಇದೆ ಅಲ್ಲಿ. ಸೊ ರೆವಲ್ಯೂಷನ್ಗೆ ಜಾಸ್ತಿ ಟೈಮ್ ಆಯಿತು, ರೊಟೇಷನ್ಗೆ ಕಮ್ಮಿ ಆಯ್ತಲ್ವಾ, ಟು ಸಿ ದಿ ಎಂಟೈರ್ ಗ್ಯಾಲಕ್ಸಿ ಇನ್ ಒನ್ ಗೋ. ಸೊ ಈ ಫೇಸಸ್ ಆಫ್ ಮೂನ್ ಅಂತ ನಾವು ತೊಗೊಂಡಾಗ ಯಾವಾಗ ಗ್ರಹಣದ ಟೈಮಲ್ಲಿ ದಿ ಶಾರ್ಟರ್ ಫಾರ್ಮ್ ಆಫ್ ಫೇಸಸ್ ಆಫ್ ಮೂನ್ ಈಸ್ ವಾಟ್ ಈಸ್ ಎಕ್ಲಿಪ್ಸ್ ವಿಚ್ ಇಸ್ ಬೀನ್ ರಿಟರ್ನ್ ಇನ್
ದಿ ಇದು ಪಿಕ್ಚರ್ಸ್. ಇದಿದೆ ಅದಕ್ಕೆ ಅಬ್ಜೆಕ್ಷನ್ ಇದೆ. ಇಲ್ಲ ಅದು ಅಬ್ಜೆಕ್ಷನ್ ಅಂದ್ರೆ ದಿ ಸೈಕಲ್, ನೀವು ಸೈಕಲ್ ಅದ್ರಲ್ಲಿ ಬಂದೇ ಬರುತ್ತೆ. ನೀವು ನೋಡಿ ಈಗ ನೀವು ಅಮಾವಾಸ್ಯೆ ನೀವು ಆ ಫೇಸಸ್ ಆಫ್ ಮೂನ್ ಹೋದಾಗ ಯು ವಿಲ್ ಗೋ ಬ್ಯಾಕ್ ಟು ದಿ ಡಾರ್ಕ್ ಒಂದ್ಲಿ ಅಲ್ವಾ. ಡಾರ್ಕ್ ಅಂದ್ರೆ ವೇರ್ ದೇರ್ ಇಸ್ ನೋ ಲೈಟ್. ಆಪೋಸಿಟ್ ಸೈಡ್ ನೋಡ್ತೀವಿ ನೀವು. ನ್ಯೂ ಮೂನ್ಗೆ ಏನು ನೋಡ್ತೀರಾ ನೀವು? ಅಲ್ಲ ನ್ಯೂ ಮೂನ್ ಅಲ್ಲಿ ಏನು ನೋಡ್ತೀರಾ? ವಿಚ್ ಇಸ್ ದೇರ್ ಇಸ್ ನೋ ಲೈಟ್ ಅಟ್ ಆಲ್. ಇಲ್ಲಿಗೆ ಲೈಟ್ ಸಿಕ್ಕಿಲ್ಲ. ಸೊ ದಿ ಫೇಸಸ್ ಇಸ್ ಬಿನ್ ಶಾರ್ಟನ್ಡ್ ವಿತ್ 3 hours. ಎಕ್ಲಿಪ್ಸ್ ಅಲ್ಲಿ ಏನಾಗುತ್ತೆ ಮತ್ತೆ ನಾರ್ಮಲ್ ಸೈಕಲ್ ಆಫ್ ದಿ ಮೂನ್ ಅಲ್ಲಿ ಏನಾಗುತ್ತೆ ಅಂದ್ರೆ, ನಾರ್ಮಲ್ ಸೈಕಲ್ ಆಫ್ ದಿ ಮೂನ್ ಅಲ್ಲಿ ಚಂದ್ರನ ಮೇಲೆ ಯಾವಾಗಲೂ ಬೆಳಕು ಬೀಳ್ತಾನೆ ಇರುತ್ತೆ. ಈಗ ನಾನು ನಿಮಗೆ ಏನಕ್ಕೆ ಕಾಣಿಸ್ತಾ ಇದ್ದೀನಿ, ಲೈಟ್ ಬಲ್ಪು ನನ್ನ ಮುಖದ ಮೇಲೆ ಬೀಳ್ತಾ ಇದೆ. ಈಗ ನಾನು ಉಲ್ಟಾ ತಿರುಗಿದ್ರು ನನ್ನ ತಲೆಗೆ ಲೈಟ್ ಬಿದ್ದು ನಿಮಗೆ ಬೀಳ್ತಾ ಇದೆ. ನನ್ನ ಮುಖದ ಮೇಲೆ ಲೈಟ್ ಬಿದ್ದರೆ ಮಾತ್ರ ನಿಮಗೆ ಕಾಣುತ್ತೆ. ನನ್ನ ಮುಖದ ಮೇಲೆ ಲೈಟ್ ಬಿದ್ದಿಲ್ಲ ಅಂದರೆ ಕಾಣಲ್ಲ ನಿಮಗೆ. ವೆರಿ ಸಿಂಪಲ್. ಇದು ಭೂಮಿ, ಇದು ಸೂರ್ಯ, ಇಲ್ಲೊಂದು ಸಣ್ಣದು ಈ ಪೆನ್ ಇಸ್ ಚಂದ್ರ. ಆಯಿತಾ? ಸೊ ನಾನು ಇಲ್ಲಿದ್ದಾಗ ಏನಾಗ್ತಾ ಇದೆ, ಸೂರ್ಯನ ಬೆಳಕು ಇಲ್ಲಿ ಬೀಳ್ತಾ ಇದೆ, ರಿಫ್ಲೆಕ್ಟ್ ಆಗ್ತಾ ಇದೆ. ಆಯಿತಾ? ಇಲ್ಲಿದ್ದಾಗ ಏನಾಗ್ತಾ ಇದೆ, ಸೂರ್ಯನ ಬೆಳಕು ಚಂದ್ರನ ಮೇಲೆ ಬೀಳ್ತಾ ಇದೆ, ಅದು ನಮಗೆ ಬೀಳ್ತಾ ಇದೆ. ಓಕೆ, ಸೊ ರಿಫ್ಲೆಕ್ಟ್ ಆಗ್ತಾ ಇದೆ. ಸೊ ಇದು ರಿಫ್ಲೆಕ್ಟಿಂಗ್ ದಿ ಲೈಟ್ ಆಫ್ ದಿ ಮೂನ್ ವಿಚ್ ಇಸ್ ಬೀನ್ ಫಾಲಿಂಗ್. ಈಗ ಸೂರ್ಯನಿಂದ ಲೈಟ್ ಏನು ಬೀಳ್ತಾ ಇದೆ ಅದು ನಮಗೆ ರಿಫ್ಲೆಕ್ಟ್ ಆಗ್ತಾ ಇದೆ, ನಮಗೆ ಕಾಣಿಸ್ತಾ ಇದೆ. ಇಲ್ಲಿ ನೆರಳೇನು ಬೀಳ್ತಾ ಇಲ್ಲ. ದ ಫೇಸಸ್ ಇಸ್ ನಾಟ್ ಕಾಸ್ಡ್ ಬಿಕಾಸ್ ಆಫ್ ದಿ ಶ್ಯಾಡೋ ವಿಚ್ ಇಸ್ ಫಾಲಿಂಗ್ ಆನ್ ದಿ ಮೂನ್. ಇಟ್ ಮೇ ಬಿ ವೆರಿ ಕ್ಲಿಯರ್ ವಿತ್ ಯು. ಈ ಫೇಸಸ್ ಅಲ್ಲಿ ಶ್ಯಾಡೋ ಅನ್ನೋ ಕಾನ್ಸೆಪ್ಟೇ ಇಲ್ಲ. ಓಕೆ, ಎಕ್ಲಿಪ್ಸ್ ಇಸ್ ಅ ಕಂಪ್ಲೀಟ್ಲಿ ಡಿಫರೆಂಟ್ ಟರ್ಮಿನಾಲಜಿ ಅಂಡ್ ಫೇಸಸ್ ಇಸ್ ಅ ಕಂಪ್ಲೀಟ್ಲಿ ಡಿಫರೆಂಟ್ ಟರ್ಮಿನಾಲಜಿ. ಡೋಂಟ್ ಮಿಕ್ಸ್ ಬೋತ್. ನಾವು ಏನು ನೋಡ್ತಾ ಇದ್ದೀವಿ ಪ್ರಾಬಬ್ಲಿ ಇಟ್ ವಿಲ್ ಕೋರಿಲೇಟ್. ಆಯ್ತಾ? ಓ ಅವಾಗ ಓಕೆ ಅರ್ಧ ಇತ್ತು, ಓ ಹಾಫ್ ಮೂನಲ್ಲೂ ಅರ್ಧ ಇತ್ತು, ಓ ಎರಡು ಒಂದೇ ಇರುತ್ತೆ. ನೋ, ರಾಂಗ್. ಓಕೆ, ಫೇಸ್ ಯಾವಾಗ ಆಗುತ್ತೆ ಅಂದರೆ ಇಟ್ಸ್ ಅ ಪೊಸಿಷನಲ್ ಶಿಫ್ಟ್ ಅರೌಂಡ್ ದಿ ಅರ್ತ್. ಓಕೆ, ಇಲ್ಲೇನಾಗ್ತಾ ಇದೆ, ಐ ಆಮ್ ಜಸ್ಟ್ ಎಂಟರಿಂಗ್ ದ ಶ್ಯಾಡೋ ಆ್ಯಂಡ್ ಎಕ್ಸಿಟಿಂಗ್ ದ ಶ್ಯಾಡೋ. ಜಸ್ಟ್ ಬಿಕಾಸ್ ಐ ಆಮ್ ಎಂಟರಿಂಗ್ ದ ಶ್ಯಾಡೋ ಆ್ಯಂಡ್ ಎಕ್ಸಿಟಿಂಗ್ ದ ಶ್ಯಾಡೋ, ಐ ಆಮ್ ನಾಟ್ ಎಕ್ಸಿಬಿಟಿಂಗ್ ಆರ್ ಐ ಆಮ್ ನಾಟ್ ರೆಪ್ಲಿಕೇಟಿಂಗ್ ದಿ ಎಂಟೈರ್ ಫೇಸಸ್ ಆಫ್ ದಿ ಮೂನ್. ವೆರಿ ಸಿಂಪಲ್. ಓಕೆ, ಈಗ ನಾನು ಸನ್, ಇದು ಮೂನ್, ಇದು ನನ್ನ ಈ ಕೈ ಅರ್ತ್, ಇದು ಮೂನ್. ಅಂದರೆ ಇಲ್ಲಿದ್ದಾಗ ಚಂದ್ರನ ಮೇಲೂ ಲೈಟ್ ಬೀಳ್ತಾ ಇದೆ, ಬಟ್ ಆ ಬೀಳ್ತಾ ಇರೋ ಸೈಡ್ ನಮಗೆ ಕಾಣ್ತಾ ಇಲ್ಲ. ಓಕೆ, ಫಾರ್ ಎಕ್ಸಾಂಪಲ್ ನನ್ನ ಲೈಟ್ ಇದ್ರ ಮೇಲೆ ಬೀಳ್ತಾ ಇದೆ, ಬಟ್ ಈ ಕಡೆ ಏನಿಲ್ಲ. ಓಕೆ, ಫಸ್ಟ್ ಥಿಂಗ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಮೂನ್ ಇಸ್ ಅ ನಾನ್ ಲುಮಿನಸ್ ಆಬ್ಜೆಕ್ಟ್. ದ ಓನ್ಲಿ ಲುಮಿನಸ್ ಆಬ್ಜೆಕ್ಟ್ ಇನ್ ಅವರ್ ಸೋಲಾರ್ ಸಿಸ್ಟಮ್. ಅಂದರೆ ಲುಮಿನಸ್ ಆಬ್ಜೆಕ್ಟ್ ಅಂದರೆ ವಿಚ್ ಗಿವ್ಸ್ ಔಟ್ ಲೈಟ್. ಆಯಿತಾ? ಸೊ ದಿಸ್ ಬಲ್ಬ್ ಇಸ್ ಅ ಲುಮಿನಸ್. We are non-luminous. This pen is a non-luminous which can't emit light. It can only reflect light. Reflection ಬೇರೆ, emission ಬೇರೆ. ಅದು ಒಂದು. So the only object which can emit light is sun, the source of light. Now phases is caused because of the reflection. ಆಯ್ತಾ? ಬಿದ್ದು ನಮಗೆ ಕಾಣಿಸ್ತಾ ಇದೆ. ಈಗ ನನ್ನ ಮುಖ ನಿಮಗೆ ಏನಕ್ಕೆ ಕಾಣಿಸ್ತಾ ಇದೆ? ಸೇಮ್ ಥಿಂಗ್ ಹ್ಯಾಪನ್ಸ್ ಬಿಟ್ವೀನ್ ಅರ್ತ್, ಸನ್ ಆ್ಯಂಡ್ ಮೂನ್. Eclipse is nothing but the moon is entering the shadow region. Phase is different, eclipse is different. So ನಮಗೆ ಅದು ರೆಪ್ಲಿಕೇಟ್ ತರ ಕಾಣಿಸುತ್ತೆ. ಬಟ್ ಆಲ್ವೇಸ್ ಇನ್ನೊಂದು ಪಾಯಿಂಟ್ ನೀವು ಮರ್ತಿದ್ದೀರಾ, ಬೇರೆ ಈ ಫಿನಾಮಿನಾ ಆಲ್ವೇಸ್ ಮೂನ್ದು ಒಂದು ಸೈಡ್ ಮಾತ್ರನೇ ಅರ್ಥಗೆ ಕಾಣಿಸೋದು. ಕರೆಕ್ಟ್ ಸರ್, ದಟ್ ಇಸ್ ಟೈಡಲ್ ಲಾಕ್. ಟೈಡಲ್ ಲಾಕ್ ಆದಾಗ ದೆನ್ ದಿ ಫೇಸಸ್ ಆಫ್ ದಿ ಮೂನ್ ಆಫ್ ದಿ ಸೈಡ್ ಆಫ್ ದಿ ಮೂನ್ ವಿಚ್ ವಿ ಸಿ ಆಲ್ಸೋ ವಿಲ್ ಬಿ ಸೇಮ್. ಇನ್ನೊಂದ್ಸತಿ ಹೇಳಿ. ಟೈಡಲ್ ಲಾಕ್ ಹೇಳಿದ್ರಲ್ಲ. ಸೊ ಈಗ ಓಕೆ ಬರೋಣ. ಅಮಾವಾಸ್ಯೆ ಪೌರ್ಣಮಿ ದಿವಸ ಯಾಕೆ ಸಮುದ್ರದಲ್ಲಿ ಅಲೆಗಳು ಜಾಸ್ತಿ ಇರುತ್ತೆ, ಕಮ್ಮಿ ಇರುತ್ತೆ? ಸರ್ ಅದು ಟೈಡ್ಸ್ ಬೇರೆ, ಅಲ್ಲಲ್ಲ, ಬೇರೆ, ಫೇಸಸ್ ಅಲ್ಲೇ ಆಗೋದಲ್ವಾ? ಎರಡು ಮಿಕ್ಸ್ ಮಾಡಬೇಡಿ. ಹುಣ್ಣಿಮೆ ದಿವಸನೇ ಯಾಕೆ ಸಮುದ್ರ ಅಲೆಗಳು ಜಾಸ್ತಿ ಇರುತ್ತೆ ಅಥವಾ ಇದು ಅಬ್ಬರ ಜಾಸ್ತಿ ಇರುತ್ತೆ? ವೆನ್ ದಿ ಸೇಮ್ ಯು ಸೆಡ್ ಆಲ್ ದಿ 360 ಡಿಗ್ರಿ ಲೈಟ್ಸ್ ಆರ್ ಫಾಲಿಂಗ್. ಇದರಲ್ಲಿ ಈಗ ನಾನು ಇಂಟ್ರಪ್ಟ್ ಆಗ್ತೀನಿ. ಈಗ ಒಂದು ಇದರಲ್ಲಿ 2-3 ವಿಷಯಗಳು ಬರ್ತಾ ಇದೆ. ಒಂದು ಫೇಸಸ್ ಬರ್ತಾ ಇರೋದು. ಫೇಸ್ ಅಂದರೆ ನಮಗೆ ಕಣ್ಣಿಗೆ ಗೋಚರ ಆಗುವಂಥ ಶೇಪ್. ಅದು ನೆರಳು ಬೆಳಕಿನ ಒಂದು ಆಟ. ಯಾವುದು ಚಂದ್ರನ ಮೇಲೆ ಬೀಳುವಂಥ ಬೆಳಕು, ಸೂರ್ಯನ ಬೆಳಕು ನಮಗೆ ಎಷ್ಟು ಗೋಚರ ಆಗುತ್ತೆ ಅದು ಫೇಸ್. ಅರ್ಥ ಆಯ್ತಲ್ಲ? ಇವಾಗ ನನಗೆ ಇಲ್ಲಿ ಬರತ್ ಹೇಳಿದಾಗ ಇಲ್ಲಿ ಬಲ್ಪ್ ಇರೋದ್ರಿಂದ, ಲೈಟ್ ಇರೋದ್ರಿಂದ ನನ್ನ ಮುಖ ಕಾಣ್ತಾ ಇದೆ ನನಗೆ. ಅದೇ ಬೆಳಕು ಇಲ್ಲಿದ್ದಿದ್ರೆ ನನ್ನ ಬಲಭಾಗ ಕಾಣ್ತಾ ಇತ್ತು, ಎಡಭಾಗ ಕತ್ಲಾಗ್ತಾ ಇತ್ತು.